ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಗೆಳೆಯರೆ, ಮರಿ ಬಂದು ಇವತ್ತಿಗೆ ನಂದು 6ನೇ ದಿವಸ ಇದೆ. ನಿಮಗೆ ಹೇಳಬೇಕಾದ ವಿಷಯ ಏನಂದ್ರೆ, ಸ್ಟಾರ್ಟಿಂಗಿಂದ ಬಂದ ತಕ್ಷಣ ಅಂದ್ರೆ ನಾನು ಇವಾಗ ಆಂಟಿಬಯೋಟಿಕ್ ಕೊಟ್ಟೆ. 3 ದಿನ ಮಾತ್ರ ಕೊಟ್ಟೆ ಆಂಟಿಬಯೋಟಿಕ್. ಯಾಕಂದ್ರೆ ಅದ್ರಾಗ ಮೈಯಾಗ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ, ನೆಗಡಿ ಜ್ವರ ಏನು ಕೆಮ್ಮು ಇದ್ರೆ ಅದೆಲ್ಲ ಹೋಗ್ಲಿ ಅಂತೇಳಿ ಹೊರಗಡೆಯಿಂದ ಬಂದಿರ್ತಾವಲ್ಲ, ಅದಕ್ಕೋಸ್ಕರ ಬಂದ ತಕ್ಷಣ ಮಾತ್ರ ನಾ ಸ್ಟಾರ್ಟಿಂಗ್ ಗ್ಲುಕೋಸ್ ನೀರು ಕುಡಿಸಿದೆ. ಆಮೇಲೆ 3 ದಿನ ಆಂಟಿಬಯೋಟಿಕ್ ಕೊಟ್ಟೆ. 3 ದಿನ ಆದಮೇಲೆ 4ನೇ ದಿನಕ್ಕೆ ಏನು ಮಾಡೀನಿ ಅಂದ್ರೆ ಜಂತಿನ ಔಷಧ ಕೊಟ್ಟೆ. ಎಲ್ಲ ತೋರಿಸ್ತೀನಿ ನಿಮ್ಗೆ ಯಾವ್ದಾವ್ದು ಏನೇನು ಕೊಟ್ಟಿದ್ದೀನಿ ಅಂತೇಳಿ. ಜಂತಿನ ಔಷಧ ಕೊಟ್ಟಿನಿ. ಇನ್ನು ನಾಳೆಯಿಂದ ಬ್ರೂಟಾನ್ ಸ್ಟಾರ್ಟ್ ಮಾಡ್ತೇನೆ. ಮರಿ ಮಾತ್ರ ಹೆಲ್ದಿ ಅದಾವು. ನನ್ನ ಸಡ್ಡಿಗೆ 5 ದಿನ ಆತಲ್ಲ ವಾಚ್ ಮಾಡತ್ತೇನೆ ನಾನು ನೈಟ್ ಡೇ. ಮರಿ ಸಡ್ಡಿಗೆ ಸಟ್ ಅದು. ಯಾಕಂದ್ರೆ ಇವೆಲ್ಲ ಕುರಿಗ್ಯಾರಿಂದ ತಂದಿದ್ದೀವಿ ಮರಿ, ಡೈರೆಕ್ಟ್ ಹೋಗಿ ಕುರಿಗ್ಯಾರಿಂದ ಕಲೆಕ್ಟ್ ಮಾಡಿರೋ ಮರಿ ಇವೆಲ್ಲ ಹೊರಗಡೆ ಅಡ್ಡಾಡಿ ಮೇದಿರ್ದು. ಈ ಸಡ್ನಾಗ ಸಟ್ ಆಗ್ಬೇಕಾದ್ರೆ ಇವಾಗ 5 ದಿನ ಅಂಕ್ರಿ ಕನ್ಫರ್ಮ್ ಆತಿ ಅವಕ್ಕೆ. ಇವಾಗ ಯಾವಾಗ ಟೈಮ್ದಾಗ ನೀರು ಸಿಗ್ತಾವೆ, ಎಲ್ಲಿ ಸಿಗ್ತೈತಿ, ಏನು ಊಟ ಮಾಡಬೇಕು, ಹೆಂಗೆ ಮಲಗಬೇಕು, ಹೇಳ್ಬೇಕು ಅನ್ನೋದಕ್ಕೆ ಕನ್ಫರ್ಮ್ ಆಗೈತಿ. ಇನ್ನೊಂದು 10 ದಿನ ಪೂರ ಪರ್ಫೆಕ್ಟ್ ಆಗಿಬಿಡ್ತಾವೆ. ಮೇಯ್ಸಾಕೆ ಇನ್ನು ಜಾಸ್ತಿ ಮಾಡ್ಬೋದು ನಾವು. ಫುಡ್ ಮಾತ್ರ ಎಲ್ಲ ಕೊಡತ್ತನ್ನ ಇವಾಗ. ನಾಳಿಂದ ಇನ್ನೊಂದು ಸ್ವಲ್ಪ ಸ್ಕೇಲ್ ಹೆಚ್ಚಿಗೆ ಮಾಡ್ತೀನಿ. ಲಾಸ್ಟ್ವರೆಗೂ ನೋಡಿ, ಸಪೋರ್ಟ್ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೋಡ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ಫೀಲ್ಡ್ ಹಾಕಿದ್ದೆ. ಮರಿ ಮಾತ್ರ ನನ್ನ ಫಾರ್ಮ್ನಾಗ ಸಟ್ ಆದವು. ಹೀಗಾಗಿ ಫೀಲ್ಡ್ ಶುರು ಮಾಡೇನಿ. ಒಂದು ದಿನ ಅಷ್ಟು ಹಾಕಿರ್ಕಿಲ್ಲ, ನೆಕ್ಸ್ಟ್ ಡೇಯಿಂದ ಫೀಲ್ಡ್ ಸ್ಟಾರ್ಟ್ ಮಾಡೀನಿ ನಾನು. ಯಾಕಂದ್ರೆ ಸಟ್ ಆಗಕ್ಕೆ ಬೇಕಾಗಿತ್ತಲ್ಲ. ಫಸ್ಟ್ ಗ್ಲುಕೋಸ್ ನೀರು ಕೊಟ್ಟ ಮೇಲೆ ಆ್ಯಂಟಿಬಯೋಟಿಕ್ 3 ದಿನ ಹಾಕೀನಿ. ಅದು ಹಾಕಿದ ಮೇಲೆ ಮಾತ್ರ ಫೀಲ್ಡ್ ಸ್ಟಾರ್ಟ್ ಮಾಡೇನಿ. ಯಾಕಂದ್ರೆ ಫೀಲ್ಡ್ ಬೇಕು ಇವಕ್ಕೆ. ಮರಿಗಳಿಗೆ ಫೀಲ್ಡ್ ಹಾಕಿರೋ ಗ್ರೋತ್ ಬರೋದು. ನೋಡಿರಿ ಎಷ್ಟು ಸಾಲಾಗಿ ನಿಂತಾವೆ. ಈ ಸಲ ಫಸ್ಟ್ ಬ್ಯಾಚ್ ನಾನು ಗ್ರಿಪ್ ಸಿಕ್ತಲ್ಲ, ಅದಕ್ಕೆ ನಾನೀಗ 43 ವರೆ ಹಾಕಿನಿ ಒಮ್ಮೆ. ಅವತ್ತು ಜಾಸ್ತಿನ ಥರ ಇದ್ದು ನಾನು, ಸ್ವಲ್ಪ ಕಡಿಮೆ ಆಯ್ತು. ಇದು ನೋಡಿರಿ ಆ್ಯಂಟಿಬಯೋಟಿಕ್ 3 ದಿನ ಇದನ್ನು ಬಾಯಾಗಿ ಹಾಕೀನಿ. ಯಾಕಂದ್ರೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಆಗಿಬಿಡ್ತೈತಿ. ಮರಿಗೆ ಏನು ತೊಂದರೆ ಆಗೋದಿಲ್ಲ ಮುಂದೆ ಅಂತ ಫಸ್ಟ್ ತಂದ ತಕ್ಷಣ ಇದನ್ನು ಕೊಟ್ಟೇನಿ ಆ್ಯಂಟಿಬಯೋಟಿಕ್. 3 ದಿನ ಕಂಟಿನ್ಯೂ ಬಾಯಾಗಿ ಕೊಟ್ಟಿದ್ದಿದ್ದು. ಮರಿ ತಂದು ಸಾಕುವಾಗ ಎಲ್ಲ ಮುಂಚೆ ಪ್ರಿಪೇರ್ ಆಗ್ಬೇಕು. ಫಸ್ಟ್ನೇ ಬ್ಯಾಚ್ನಾಗ ನಾ ಕಲ್ಕೊಂಡಿದ್ದೆ ಇದು. ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಎಷ್ಟೋ ಜನ ಹೇಳಿದ್ರು, ಎಷ್ಟೋ ಜನ ಕಾಮೆಂಟ್ ಮೂಲಕ ಹೇಳಿದ್ರು. ಇದು ನೋಡಿರಿ, ಇದು ಜಂತಿನ ಔಷಧ. ನಿನ್ನೆ ಕೊಟ್ಟಿದ್ದೆ ಇದು ಜಂತಿನ ಔಷಧ. ಇದು ಸೂಪರ್ ಕ್ವಾಲಿಟಿ ಐತಿ. ಹೊಟ್ಟೆ ಎಲ್ಲ ಕ್ಲಿಯರ್ ಮಾಡ್ತೈತಿ. 2 ದಿನ ನಾ ಇದನ್ನು ಕೊಟ್ಟು 2 ದಿನ ಏನು ಕೊಡೋದಿಲ್ಲ. ಲಿವರ್ ಟಾನಿಕ್ ಅಂದರೆ ಲಿವರ್ ಟಾನಿಕ್ ಅದು ಏನು ಕೊಡೋದಿಲ್ಲ. 2 ದಿನ ಮಾತ್ರ ಹಂಗೆ ಬಿಟ್ಟಿರ್ತೇನೆ. ಆಮೇಲೆ ಲಿವರ್ ಟಾನಿಕ್ ಸ್ಟಾರ್ಟ್ ಮಾಡ್ತೇನೆ. ಯಾಕಂದ್ರೆ 2 ದಿನ ಕ್ಲೀನ್ ಆಗಾಕ ಬೇಕಂತೇಳಿ ಪಾಟೀಲ್ ಸರ್ ಹೇಳಿದ್ರು, ಡಾಕ್ಟ್ರ್. ಭಾಳ ಚಲೋ ಇದ್ರು ಅವರು. ಎಲ್ಲ ಹೇಳ್ತಾರೆ ಅಂದ್ರೆ ಈ ರೀತಿ ಇಲ್ಲ, 1 ದಿನಕ್ಕೆ ಹೊಟ್ಟೆ ಸಾಪ್ ಆಗೋಲ್ಲ, 2 ದಿನ ಬಿಡು ಅದನ್ನು. ಯಾಕಂದ್ರೆ 1 ದಿನಕ್ಕೆ ನೆಕ್ಸ್ಟ್ ಡೇ ಹಾಕ್ತಿದ್ರು ಎಲ್ಲರೂ, ಅದನ್ನು ಹೇಳ್ತಾರೆ ಫಾರ್ಮ್ನಾಗ. ಬಟ್ ಇವ್ರು ಡಾಕ್ಟರ್ ಸಲಹೆ ಏನಂದ್ರೆ, ಹೊಟ್ಟೆ ಹೊಲಸು ಹೋಗ್ಬೇಕಾದ್ರೆ 1 ದಿನಕ್ಕೆ ಕ್ಲಿಯರ್ ಆಗೋಲ್ಲ ತಮ್ಮ, 2 ದಿನ ಹಾಕಿ. ಯಾಕಂದ್ರೆ ನೀ ಲಿವರ್ ಟಾನಿಕ್ ನೆಕ್ಸ್ಟ್ ಡೇನ ಸ್ಟಾರ್ಟ್ ಮಾಡಬೇಡ, 2 ದಿನ ಬಿಟ್ಟು ಸ್ಟಾರ್ಟ್ ಮಾಡ, ಭಾಳ ಬೆಟರ್, ಹೊಟ್ಟೆ ಎಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿದ್ರೆ. ಅದೇ ರೀತಿ ನಾ ಮಾಡಾಕ್ತೇನೆ. ನೋಡಿರಿ, ನಾನು ಮರಿ ಈಗ ಮತ್ತೆ ತೊಗರಿ ಹೊಟ್ಟು ಹಾಕೀನಿ. ತೊಗರಿ ಹೊಟ್ಟು ಸೂಪರ್ ಆಯ್ತು ಅಂತಾವೆ ಮರಿ ಮಾತ್ರ. ಏನಿಲ್ಲ, ಮೀಡಿಯಮ್ ಲೆವೆಲ್ನಾಗ ಹೋಗ್ಬೇಕು ಯಾವಾಗಿದ್ರು. ಅದೇ ರೀತಿನ ಹೊಂಟಾನೆ. ಯಾಕಂದ್ರೆ ಸ್ಟಾರ್ಟಿಂಗ್ದಾಗ ಒಮ್ಮೆ ಹೆಚ್ಚು ಜೋರೂ ಕೊಡಬಾರ್ದು ತಿನ್ಸಾಕ. ಮೀಡಿಯಮ್ದಾಗ 15 ದಿನ ಮಾತ್ರ ಏನೈತಲ್ಲ ರೀ, ಒಂದು ಲೆವೆಲ್ನಾಗ ಹೋಗ್ಬೇಕು. ಅವಕ್ಕೆ ಕ್ಯಾಲ್ಕುಲೇಷನ್ ಮಾಡಿ 15 ದಿನ ಆಗಿಂದಾಗ ಹೆಚ್ಚು ಕಡಿಮೆ ಬೇಕಾದಷ್ಟು ಹಾಕ್ರಿ, ನೀವು ನಡೀತೈತೆ. ಈಗ ನಾನು ಅದಕ್ಕೆ ಫುಡ್ ಯಾಕೆ ಹಾಕೀನಿ ಸದ್ಯಕ್ಕೆ ಇದನ್ನಂದ್ರೆ, ನೆಕ್ಸ್ಟಿಗೆ ಹುಳ್ಳಿ ಹೊಟ್ಟು ಹಾಕ್ಬೇಕು. ಹುಳ್ಳಿ ಹೊಟ್ಟು ಹಾಕಿದ ಸೈಲೇಜ್ ಹಾಕ್ಬೇಕು. ಯಾಕಂದ್ರೆ ನಾವು ಉಪ್ಪು ಖಾರ ಸಕ್ರೆ ಹಿಂಗೆಲ್ಲ ತಿಂತೀವಲ್ಲ, ಅದಕ್ಕೂ ಬೇಕು. ಅದಕ್ಕೋಸ್ಕರ ಇದನ್ನು ಹಾಕೋದು. ಹಿಂಗೆ ಎಷ್ಟೋ ತಿನ್ನಲಿ, ಅಷ್ಟು ಸ್ವಲ್ಪ ತಿಂದರೂ ನಡಿತೈತಿ. ಇದನ್ನು ನೋಡ್ರಿ, ನಾನು ಕೋಳಿ ಇದು ಇನ್ನೊಂದು ಸ್ವಲ್ಪ ಉಳ್ದಾವು. ಇನ್ನು ಮರಿ ತರ್ಬೇಕು, ಹೊಸ ಮರಿ. ಕಲ್ಗಟ್ಟಿಗೆ ಹೋಗ್ಬೇಕು, ಮುಲ್ಲಾ ಜವಾರಿ ಕಡೆ. ರಿಸಲ್ಟ್ ಮಾತ್ರ ನನಗೆ ಚಲೋ ಬಂತು ಕೋಳಿಯಿಂದ. ಇನ್ನು ತರಕ್ಕೆ ಹೋಗ್ಬೇಕು. ಯಾಕಂದ್ರೆ ಮರಿ ಇನ್ನು ಇದು ಅಷ್ಟು ಸೇಲ್ ಆದ್ರೆ ಖಾಲಿ ಆಕತಿ. ಸೇಲ್ ಆಗೋಕ್ಕಿಂತ ಮೊದ್ಲೇಕ ತರ್ಬೇಕಲ್ರಿ. ಯಾಕಂದ್ರೆ ಕಾಯಂ ಕಸ್ಟಮರ್ ಹೋಟೆಲ್ನಾರ ಅದಾರ ನನಗೆ, ಅವ್ರಿಗೆ ಕೊಡಬೇಕ ನಾ ಎಷ್ಟೊತ್ತಿದ್ರು. ಅದಕ್ಕೋಸ್ಕರ ಮರಿ ತರಬೇಕು. ಇದು ಬ್ಯಾಚ್ ಖಾಲಿ ಆಗೋಕ್ಕಿಂತ ಮೊದ್ಲೇಕ ರೆಡಿ ಮಾಡ್ಬೇಕು. ಅದನ್ನು ಮರಿ ತಂದು ಮಾಡ್ತೇನೆ. ಅದಕ್ಕಾಗ ಒಂದು ಸ್ವಲ್ಪ ನಮ್ಮ ಫ್ರೆಂಡೊಂದು ಒಬ್ಬರದ್ದು ಫಾರ್ಮ್ ರೆಡಿ ಆಗತ್ತೈತಿ, ಅವ್ರಿಗೂ ಬೇಕು. ಆಗ 2 ಸೇರಿ ತರ್ಬೇಕಂತೇಳಿ ಬಿಟ್ಟೇನಿ. ಇವು ನನ್ನ ಬಾತ್ಗಳು ನೋಡ್ರಿ, ಇವು ಮಾತ್ರ ರೂಮ್ ಅಲರ್ಟ್ನೆಸ್. ಅಂದ್ರೆ ನಮ್ಮ ಆ ಏರಿಯಾದಾಗ ಏನೋ ಬಂದರು, ಹೆಗ್ಗಣ ಮುಂಗ್ಲಿ ಏನೋ ಬಂದರು ನೋಡಿ ಗೆಳೆಯರೆ. ಇದೊಂದು ವಿಷಯ ಹೇಳಲೇಬೇಕು ನಿಮ್ಗೆ. 1 ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿಯಾಕತ್ತಿರೋ ಈ ರೈತರು ಯಾವ ರೀತಿ ಮಾಡಾಕತ್ತಾರ ಅನ್ನೋದು ನಿಮ್ಗೆ ತೋರಿಸ್ತೇನೆ ಈ ವಿಡಿಯೋದಾಗ. ಹೆಂಗಂದ್ರೆ, ಇವರು ಕೋಳಿಯಿಂದ ಕುರಿಯಿಂದ 150 ಕುರಿ ಕಂಟಿನ್ಯೂ ಹಾಕ್ತಾರೆ ಇವ್ರು. ಸಿಂಧೋಗಿ ಸೈಡ್, ಸಿಂಧನೂರು ಸೈಡ್ ಹೊಳೆ ಕುಂಕುಂಪಳೆ ಅದು ಹಾಕ್ತಾರೆ ಇವ್ರು. 100-150 ಬ್ಯಾಚ್ ತೆಗಿತಾರೆ ಇವ್ರು. ಇದರಾಗಿಂದ 1 ಲಕ್ಷ ರೂಪಾಯಿ 1 ತಿಂಗಳಿಗೆ ದುಡಿತಾರೆ ಇವ್ರು. ಇಷ್ಟು ಕಾನ್ಫಿಡೆನ್ಸ್ ಬಂದೈತಿ ಇವ್ರಿಗೆ. ಹೊಳ್ಳೆ ಇವರಿಂದ ಕೋಳಿ ಜವಾರಿ ಕೋಳಿನೂ ಮಾಡ್ತಾರೆ.
ಜವಾರಿ ಕೋಳಿ ಮತ್ತು ಅದ್ರ ಮರಿ ಸಮೇತನ ಮಾರ್ತಾರೆ ನೋಡ್ರಿ. ಭಾಳ ಪ್ರೋಗ್ರೆಸ್ ಅನಿಸ್ತು ಇವ್ರದ್ದು. ಎಲ್ಲ ರೂಟೀನ್ ಅದನ್ನೆಲ್ಲ ನೋಡಿದೆ ನಾನು. ಭಾಳ ಇಂಟ್ರೆಸ್ಟಿಂಗ್ ಐತಿ. ವಿಡಿಯೋ ಲಾಸ್ಟ್ವರೆಗೂ ನೋಡ್ರಿ, ನಿಮಗೆಲ್ಲ ಅರ್ಥ ಆಗತ್ತೆ ಯಾವ ರೀತಿ ಅವ್ರು ಮರಿ ತೆಗಿಸ್ತಾರ, ಯಾವ ರೀತಿ ಅವ್ರು ಸಾಕ್ತಾರ, ಎಲ್ಲ ಐತಿ ಕಂಪ್ಲೀಟ್ ಆಗಿ. ಓಕೆ, ಅದನ್ನ ಒಟ್ಟ ಬುಟ್ಟಿ ಹತ್ತವ್ರಿ ಅದನ್ನ. ಮರಿ ಐತಿ ಇಲ್ಲಿ ಬಿಡ್ರಿ ಈ ತೆಗೆದ್ರಿ ಫಸ್ಟ್. ಭಾಳ ಡಿಸ್ಟರ್ಬ್ ಮಾಡಬಾರ್ದು. ಮರಿ ನೋಡ್ರಿ ಎಲ್ಲ ಸಿಂಧನೂರು ಮರಿ ಇವ. ಸೂಪರ್ ಗ್ರೋತ್ ಅದಾವ. ಇವ್ರಿಗೆ ಎಕ್ಸ್ಪೀರಿಯನ್ಸ್ ಐತಲ್ಲ, ಇವ್ರು ಎಬಸ್ತಾರೆ ಮಾತ್ರ. 2 ತಿಂಗಳು ಬೇಡ, 2 ತಿಂಗಳು 5 ದಿನದಾಗ ಅಂದ್ರೆ ಮಾರ್ಕೆಟಿಗೆ ಕಳಿಸಿಬಿಡ್ತಾರೆ ಇವರು. 2 ತಿಂಗಳು ಹಿಡಿತಾರಂತ. ಭಾಳ ಸೂಪರ್ ಸೆಲೆಕ್ಷನು ತರ್ತಾರೆ, ಹೊಳ್ಳಿ ಸೇಲಿಂಗು ಚಲೋ ಮಾಡ್ತಾರೆ. ಇದು ಸರ ಇದು ತತ್ತಿದೆ ನೋಡ್ರಿ, ಇಲ್ಲಿ ತತ್ತಿ ಅಲ್ರಿ ಅಲ್ಲೆಲ್ಲ ಜೋಳಿಗೆ ತೆಗೆದ್ಬಿಟ್ಟವ್ರಿ. ಇನ್ನು ಹಾಳಿಗೆ ತೆಗೆದ್ಬಿಡ್ತಾರೆ. ನಿಮ್ಮ ಹೆಸರು ಏನ್ರಿ ಪೂರ? ಸುರೇಶ್ ದೇವ್ರನೇರಿ. ಊರ್ರಿ? ನಿಂಗಾಪುರ ರೀ. ಈ ತಾಲೂಕು ಯಾವ್ದು ಬರ್ತದ್ರಿ ಇದು? ಇದು ಒಟ್ಟ ಏನು ಈಗ ಪಾರಮ್ 8ನೇ ಬ್ಯಾಚ್ ತೆಗ್ದಿರಿ ಈಗ ನೀವು? 8ನೇ ಬ್ಯಾಚ್ ರೀ. ಒಟ್ಟು ಲಾಭ ಅನ್ಸೈತಿ ನಿಮಗಿದೆ? ಲಾಭ ಅನ್ಸೈತಿಲ್ಲ. 20-25 ಮರಿ ಮಾಡ್ತಿದ್ವಿ. ಈ ಸದ್ದಾಗಿ 6 ವರ್ಷ ಆತ್ರೆ. 1 2 ಇದು 8ನೇ ಬ್ಯಾಚ್ ರೀ. ಇದು 8ನೇ ಬ್ಯಾಚ್ ನೀವು ತೆಗಿದು? ಒಟ್ಟು ನಿಮ್ಗೆ ಲಾಭ ಅನ್ಸೈತಿ. ಒಂದು ಬ್ಯಾಚ್ನಾಗ ಎಷ್ಟು ಉಳಿಸ್ತೀರಿ ನೀವು ಅವತ್ತು ಒಂದು ಮರಿಗೆ? ಆದರೂ ಅಜಮಾಸ್ ತಿಂಗಳ 1 ಲಕ್ಷ ರೂಪಾಯಿ ಅಂತ ಉಳಿಸ್ಬೇಕು ನೋಡ್ರಿ ನಾವು. 1 ತಿಂಗಳಿಗೆ ಲಕ್ಷ? 80 ಮರಿ ಅಲ್ಲ ರೀ? ಮನೆ 80 ಮರಿ. ಒಟ್ಟ ಕಾಯಂ ಇಷ್ಟು ಹಾಕತ್ತೀರಿ ನೀವು? 15 ದಿನ ಬರ್ತೀವಿ ಮರಿ ತೆಕ್ ಬರ್ರಿ ನೋಡಕ್ಕೆ ಹೆಂಗೆ ಮಾಡಿರ್ತೀವಿ. ಸುಮ್ಮ ಈಗ ಹೊಂದ್ಕೊಳ್ಳೋ ಮಟ್ಟ ಅವು ಕಾಳು ಪಕ್ಕ ಹಾಕೊಡ್ರಿ ನಾವು. ಅವೆಲ್ಲ ಹೊಂದ್ಕೊಳ್ಬೇಕ್ರಿ. ಹೊಟ್ಟೆ ಉಬ್ಬು ಅದು ಇದು ಹಾಕೈತೆ. ಔಟ್ಸೈಡ್ ಇವರು ಒಳಗಿಟ್ಟು ಮೇಯಿಸೋದಿಲ್ರಿ, ಕೋಳಿ ಮಾತ್ರ ಹೊರಗೆ ಮೇಯ್ತಾವ. ಇವ್ರ ಹತ್ರ ಮರಿ ಸಮೇತ ಕೋಳಿ ಕೊಡ್ತಾರಲ್ಲ, ಅದು ಗ್ರೇಟ್. ಕಣ್ಣು ಮುಂದೆ ಮರಿ ತೆಗೆದಿದ್ವ ಕೊಡ್ತಾರೆ ಇವರು. ಆದ್ರೆ ನಾ ತರೋದು ಮಾತ್ರ ಕಲ್ಗಟ್ಟಿಗಿಂದ. ಬಟ್ ಈ ಸಲ ಹಂಗೆ ನೋಡಾಕಂತ ಹೋಗಿದ್ದೆ. ನೋಡು ನೀವು ಒಂದು 2-3 ಹಾಕೂನು ಅಂತ ವಿಚಾರ ಬಂದತಿ. ತರೋದು ಮಾತ್ರ ನಾ ಕಲ್ಗಟ್ಟಿಗಿಂದ ಪ್ಯೂವರ್, ಅಲ್ಲಿ ಪ್ಯೂವರ್ ಜವಾರಿ ಸಿಗ್ತತಿ. ಇವ್ರಂತಕ್ಕೂ ಹಾಕುನು ಅಂತ ವಿಚಾರ. ಯಾಕಂದ್ರೆ ಇವು ಇದ್ರೆ ಇದು ನ್ಯಾಚುರಲ್ ಆಗಿ ಬೆಳೆದಿರೋದು. ಅದು ಆ್ಯಕ್ಚುಲಿ ಪ್ಯೂವರ್ ಜವಾರಿ ತತ್ತಿನ ಬ್ರೀಡಿಂಗ್ ಮಾಡಿರ್ತಾರೆ ಅವರು, ಮುಲ್ಲಾ ಜವಾರಿ ಅವರು. ಈ ರೀತಿ ಓಪನ್ ಪೇಸ್ನಾಗ ಬಿಟ್ಟು ಇವರು, ಯಾಕಂದ್ರೆ ಇದು ಫೀಲ್ಡ್ ಕಾಸ್ಟ್ ಕಡಿಮೆ ಆಗ್ಬಿಡ್ತೈತೆ ರೀ. ತಿಪ್ಪಿಗೆ ಬರೀ ತಿನ್ನೋದು. ಇವ್ರದ್ದು ಪೂರ ಸರೌಂಡ್ ಏನು ಮಾಡ್ಯಾರ, ಮೆಸ್ ಹಾಕ್ಕೊಂಬಿಟ್ಟಾರ. ಹೊರಗಡೆ ಹೋಗೋದು ಯಾವುದೋ ಒಂದು ಪ್ರಾಣಿ ಪಕ್ಷಿ ಬರ್ಲಂಗೆ ಗೇಟ್ ಮಾತ್ರ ದೊಡ್ಡದು ಹಾಕ್ಯಾರ. ಇವರು ನೋಡ್ರಿ ಟಗರ್ ಮರಿ ಇವು ಮಾತ್ರ ಸಿಂಧನೂರದ್ದು ಇವು.